ಶ್ರೀಧರ್ ಗೌಡ ದೇವ್ರು ಒಳ್ಳೇದು ಮಾಡಲಿ ಇದು ಈ ಪಂಚಾಯತಿ ಬಿಲ್ಡಿಂಗೆಲ್ಲ ತಲಾಂತರವರೆಗೂ ಕೂಡ ನಿಮ್ಮ ಹೆಸರು ಶಾಶ್ವತವಾಗಿ ಇಂಥ ಕೊಟ್ಟರು ಅಂತಕ್ಕಂಥದ್ದು ಹೆಸರು ಶಾಶ್ವತವಾಗಿ ಇರಲಿ ಅಂತಕ್ಕಂಥ ಮಾತುಗಳಲ್ಲಿ ಶಾಶ್ವತ ಅಲ್ಲ, ಆದರೆ ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮಗಳು ಇರ್ತದಲ್ಲ ಅದು ಶಾಶ್ವತ. ಒಂದು ಗ್ರಾಮಕ್ಕೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವೈವಿಧ್ಯತೆ ಇರತಕ್ಕಂಥದ್ದು. ಇವತ್ತು ಗ್ರಾಮಗಳಿಗೆ ಶಕ್ತಿಯನ್ನು ಕೊಡಬೇಕು, ಗ್ರಾಮದಲ್ಲಿ ಆಡಳಿತಕ್ಕೆ ಶಕ್ತಿಯನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ರಾಜೀವ್ ಗಾಂಧಿರವರು ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಡುವಂಥ ಕೆಲಸ ಮಾಡಿದ್ರು. ಈಗ ನಾನು ಶಾಸಕನಾಗಿ ನಾನು ಆಯ್ಕೆ ಹಾಕಿದ್ದೀನಿ ಅಂತೇಳಿ ಇದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇರತಕ್ಕಂಥ ಇದು ಶಾಸನಬದ್ಧವಾಗಿ ಆಯ್ಕೆ ಆಗಿರ್ತೀನಿ. ಮೊದಲೆಲ್ಲ ಏನಾಯಿತು ಅಂತಂದರೆ ಗ್ರಾಮ ಪಂಚಾಯಿತಿಗಳು ತಾಲೂಕ್ ಪಂಚಾಯಿತಿಗಳು ಅಂದರೆ ಅದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರ ಇರಲಿಲ್ಲ. ಈಗ ಅದನ್ನು ರಾಜೀವ್ ಗಾಂಧಿಯವರವರು ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಿ ಆ ಬದಲಾವಣೆಯಲ್ಲಿ ಅವ್ರಿಗೆ ಅಧಿಕಾರವನ್ನು ಕೊಡಬೇಕು. ಹಳ್ಳಿಯ ಸಮಸ್ಯೆಗಳು ಹಳ್ಳಿನಲ್ಲೇ ತೀರ್ಮಾನ ಆಗಬೇಕು, ಬೆಳಿಗ್ಗೆ ಎದ್ದು ಸರ್ಕಾರಕ್ಕೆ ಬರಬಾರ್ದು ಅಂತ ಕಾರಣಕ್ಕೋಸ್ಕರ ಇವತ್ತು ಆ ತೀರ್ಮಾನವನ್ನು ಮಾಡಿ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಒಬ್ಬ ಶಾಸಕನಿಗೆ ಯಾವ ರೀತಿಯಾಗಿ ಶಾಸನಬದ್ಧವಾಗಿ ಅಧಿಕಾರ ಇರುತ್ತೋ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಎಲ್ಲ ಒಂದು ಕಡೆಗೆ ಹಳ್ಳಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈಷಮ್ಯಗಳು ವ್ಯತ್ಯಾಸಗಳು ಇವೆಲ್ಲದೂ ಇರ್ತದೆ. ಆದರೆ ಎಲ್ಲದನ್ನು ಕೂಡ ಮರೆತು ಒಂದು ವೇದಿಕೆ ಅಡಿನಲ್ಲಿ ಕೂತು ಚರ್ಚೆ ಮಾಡಿ ಪರಸ್ಪರ ಒಳ್ಳೆ ಭಾವನೆಯಿಂದ ಚರ್ಚೆ ಮಾಡಿ ಸಮಸ್ಯೆಗಳ ಇತ್ಯರ್ಥ ಪಡಬಹುದು. ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಯಾವ ರೀತಿಯಾಗಿ ಪಡೆಯೋದಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಪಡೆದ್ರೆ ಮಾತ್ರ ಜನಗಳಿಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಈಗ ಹಂದಿಕುಂಟೆ ಅಂತ ಹೇಳಿದ್ರೆ ಭಾಳ ಕೊನೆ ಹಳ್ಳಿ ಆಗ್ತದೆ, ಒಂದು ಪಂಚಾಯಿತಿ ಕೊನೆ ಪಂಚಾಯಿತಿ ಆಗ್ತದೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥ ರೀತಿಯಲ್ಲಿ ಒಂದು ಗ್ರಾಮಸೌಧ ಬೇಕಾಗಿತ್ತು. ಆ ಗ್ರಾಮಸೌಧವನ್ನು ಕೊಡೋದಕ್ಕೆ ಇವತ್ತು ಮೂಲ ಕಾರಣರಾಗಿರ್ತಕ್ಕಂಥ ಶ್ರೀಧರ್ ಅವರಿಂದ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಮತ್ತು ಈಗಾಗಲೇ ಸುಮಾರು 70 ಲಕ್ಷದ ಅಂದಾಜು ವೆಚ್ಚದಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಂದು ಒಂದು ಸ್ವಲ್ಪ ಅಲ್ಪ ಕೊಡುಗೆ ಇವತ್ತು ನಾನು ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳಿಗೆ ನಾನು ಹೆಚ್ಚು ಮಹತ್ವವನ್ನು ಕೊಡ್ತೇನೆ. ಕಾರಣ ಅಂತಂದರೆ ಗ್ರಾಮದ ಆಡಳಿತವನ್ನು ಅವ್ರ ಕೈಲಿ ನಡಿಬೇಕಾದಾಗ ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳಾಗಬೇಕು. ವ್ಯತ್ಯಾಸಗಳಿರ್ತದೆ, ಸಮಸ್ಯೆಗಳಿರ್ತದೆ, ಸಮಸ್ಯೆಗಳನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪಂಚಾಯತಿ ಕಟ್ಟಡಗಳನ್ನ ಆ ಪಂಚಾಯತಿ ಕಟ್ಟಡಗಳನ್ನು ಕಟ್ಟತಕ್ಕಂಥ ಉದ್ದೇಶನೇ ಅದು. ಹಾಗಾಗಿ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಆದಷ್ಟು ಬೇಗ ಮುಗಿಸುವಂಥ ಕೆಲಸವನ್ನು ಅಧ್ಯಕ್ಷರು ಮಾಡಬೇಕು, ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿ ಇವತ್ತು ಕಟ್ಟಕಡೆಯ ಹಳ್ಳಿ ಮತ್ತು ಪಂಚಾಯಿತಿ ಆಗಿರ್ತಕ್ಕಂಥ ಹಂದಿಕುಂಟೆ ಗ್ರಾಮದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮತ್ತೆ ಇವತ್ತಿನ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶೋಭಾ ಶ್ರೀಧರ್ ಮೂರ್ತಿ ಅವರು ತುಂಬಾ ಸದೃಢತೆಯಿಂದ ತುಂಬಾ ಕರುಣೆ ಇಟ್ಟು ಅವರು ನಮ್ಮ ಪಂಚಾಯತಿ ತುಂಬಾ ಹಳೆಯದಾಗಿದ್ದು ಹೊಸ ಪಂಚಾಯತಿ ನಾವು ಕಟ್ಟಿಸ್ಬೇಕು ಅಂತ ಅವರು ಮೊದಲು ಅಧ್ಯಕ್ಷರಾಗಿದ್ದಾಗಲೇ ಅವ್ರು ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಎಲ್ಲೂ ಅವ್ರಿಗೆ ಸೈಟ್ ಸಿಗ್ಲಿಲ್ಲ, ಜಾಗ ಇಲ್ದಕ್ಕೋಸ್ಕರ ಅವ್ರು ಸುಮ್ಮನೆ ಇದ್ರು. ಆದ್ರೆ ಈಗ ಕೊನೆಗೆ ಅವರೇ ಜಾಗವನ್ನು ಕೊಡುವಂತ ಪರಿಸ್ಥಿತಿ ಬಂತು. ಕೊನೆಗೆ ಅವರೇ ಈಗ 13 ಗುಂಟೆಯನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಹೊಸ ಪಂಚಾಯತಿ ಬಿಲ್ಡಿಂಗ್ ಕಟ್ಟಲಿಕ್ಕೆ 13 ಗುಂಟೆಯನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಅವರು ಒಂದು ಕರುಣಾಮಯಿ ಹೃದಯವಂತರು ಅಂತ ಹೇಳಿದ್ರು ತಪ್ಪಾಗ್ಲಾರದು. ಹಾಗೆ ಇನ್ನು ಟಿ.ಬಿ. ಜಯಚಂದ್ರ ಸರ್ ಹತ್ರ ಕೇಳೋದೇನಂದ್ರೆ, ಈ ಮನೆಗಳು ಕೆಲವರು ಮನೆಗಳ ಕಂತುಗಳು ಫಸ್ಟ್ ಒಂದು ಕಂತು ಬರುತ್ತೆ, ಮತ್ತೆ ನೆಕ್ಸ್ಟ್ ಕಂತು ತುಂಬಾ ತಡವಾಗುತ್ತೆ. ಆದ್ರೆ ಜನಗಳು ನಮ್ಗೆ ಕೇಳ್ತಾ ಇರ್ತಾರೆ, ಅವ್ರಿಗೆ ನಾವು ಆನ್ಸರ್ ಹೇಳಿದ್ರು ಅವ್ರು 1 ತಿಂಗಳು 1.5 ತಿಂಗಳು ಸುಧಾರಿಸ್ತಾರೆ, ಮತ್ತೆ ಅವ್ರು ನಮ್ಮ ವಿರುದ್ಧ ಮಾತಾಡ್ಬಿಡ್ತಾರೆ. ಆಗ ಅದಕ್ಕಾಗಿ ಸ್ವಲ್ಪ ಮನೆಯದು ಬಿಲ್ಲುಗಳು ಬೇಗ ಬರಂಗ್ ಮಾಡಬೇಕು. ಹಾಗೆ ಈ ರಂಗಾಪುರ ಟು ಗೋಣಿಯಲ್ಲಿ ಹಂದಿಕುಂಟೆ ಟು ಬಡಮನಹಳ್ಳಿ
ಕೊನೆ ಆರೋಗ್ಯನೇ ಆಂಧ್ರ ಬಾರ್ಡರ್ ರಸ್ತೆ ಇದು ಟಾರ್ ರಸ್ತೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಟಾರ್ ರಸ್ತೆ ಇನ್ನೂ ಅದು ಆಗಿಲ್ಲ. ಸಾಹೇಬ್ರಂಗೆ ಹೇಳ್ತಾನೆ ಇದ್ದಾರೆ ಆಗಿದೆ ಅಂತ. ಆಗಿಲ್ಲ, ಯಾಕಂದ್ರೆ ರಸ್ತೆಗಳು ನಾವು ವೆಹಿಕಲ್ ಓಡಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ರಸ್ತೆಗಳನ್ನ ಬೇಗ ಹಾಕಿಸ್ಕೊಡ್ಬೇಕು ಅಂತ ಸಾಹೇಬ್ರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು